ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತೀಯ ಫಾರ್ಮಸಿ ಪಿತಾಮಹರಾದ ಮಹಾದೇವ್ ಲಾಲ್ ಶಾರ್ಪ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಪ್ರೊಫೆಸರ್ ಮಹಾದೇವ್ ಲಾಲ್ ಶ್ರಾಫ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತೀಯರ ಕೊಡುಗೆ ಅನನ್ಯ. ಭಾರತೀಯ ಫಾರ್ಮಸಿ ಶಿಕ್ಷಣದ ಪಿತಾಮಹರಾದ ಪ್ರೊಫೆಸರ್ ಮಹಾದೇವ್ ಲಾಲ್ ಶ್ರಾಫ್ ಅವರು ಬಿಹಾರದಲ್ಲಿ ಜನಿಸಿ ಬಾಲ್ಯದಿಂದಲೇ ಶಿಕ್ಷಣದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಭಾರತೀಯ ಫಾರ್ಮಸಿಗೆ ಕೊಡುಗೆ ಸಲ್ಲಿಸಿದ್ದು, ಇವರ ಜೀವನ ಕ್ರಮಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾಲೇಜಿನ ಉಪನ್ಯಾಸಕರಾದ ಡಿ ಬಸವಲಿಂಗರವರು ಪ್ರೊಫೆಸರ್ ಮಹಾದೇವ್ ಲಾಲ್ ಶ್ರಾಫ್ ಅವರ ಜೀವನ ಕುರಿತು ಹಾಗೂ ಭಾರತೀಯ ಫಾರ್ಮಸಿಗೆ ಅವರ ಕೊಡುಗೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಮಾಹಿತಿ ನೀಡಿದರು. ಈ ವೇಳೆ ಕಾಲೇಜಿನ ಉಪನ್ಯಾಸಕರಾದ ಸಾಗರ್, ಅಖಿಲ್, ರಾಜೇಶ್, ಆಸುಪಾಷ, ಶೋಭಾ ಪವರ್, ಪ್ರಶಾಂತ್, ಸಂತೋಷಿ, ಮನೋಹರ್ ಬಡಿಗೇರ್ ಹಾಗೂ ಪುಟ್ರಾಜ್ ಸೇರಿದಂತೆ ಕಾಲೇಜಿನ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಂದು ನಾವು ಫಾರ್ಮಸಿ ಶಿಕ್ಷಣದ ಪಿತಾಮಹ ಮಹಾದೇವ್ ಲಾಲ್ ಶಾರ್ಪ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಸೊ ಮೊದಲನೇದಾಗಿ ಮಹಾದೇವ್ ಲಾಲ್ ಶಾರ್ಪ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀವಿ ಎಲ್ಲ ವಿದ್ಯಾರ್ಥಿಗಳಿಗೆ. ಆರೋಗ್ಯಂ ಪರಭಾಗ್ಯಂ ಸ್ವಾಸ್ಥ್ಯಂ ಸರ್ವತ್ರ ಸಾಧನಂ ಅಂದ್ರೆ ಆರೋಗ್ಯನ ನಾವು ಮೊದಲು ಕಾಪಾಡ್ಕೋಬೇಕು. ಅಂದ್ರೆ ನಾವು ಏನನ್ನ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ಆರೋಗ್ಯವನ್ನ ಕಾಪಾಡ್ಕೋಬೇಕು. ಆರೋಗ್ಯವನ್ನ ಕಾಪಾಡೋದ್ರೆ ನಾವೇನಾಗದ್ರ ಜೀವನದಾಗ ಏನಾದ್ರೂ ಸಾಧನೆ ಮಾಡಬಹುದು. ಸೊ ಇಲ್ಲಿ ನಾವು ಮೊದಲನೇದಾಗಿ ಮಹಾದೇವ್ ಲಾಲ್ ಶಾರ್ಪ್ ಅವರ ಬಗ್ಗೆ ಅಂದ್ರೆ ಈ ನಮ್ಮ ಫಾರ್ಮಸಿ ಶಿಕ್ಷಣವನ್ನ ಹುಟ್ಟಾಕಿದವರು ಯಾರು? ಮಹಾದೇವ್ ಲಾಲ್ ಶಾರ್ಪ್. ಈಗ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಇಬ್ಬರು ಮಾತಾಡಿ ಅವರ ಜೀವನದ ಬಗ್ಗೆ ನಿಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಈ ಮಹಾದೇವ್ ಲಾಲ್ ಶಾರ್ಪ್ ಅವರ ಬಗ್ಗೆ ತಿಳ್ಕೊಬೇಕಂದ್ರೆ ಮೊದಲನೇದಾಗಿ ಅವರು ಬಿಹಾರದಲ್ಲಿ ಜನಿಸ್ತಾರೆ. ಮಹಾದೇವ್ ಲಾಲ್ ಶಾರ್ಪ್ ಅವರು 1902 ಮಾರ್ಚ್ 6ನೇ ತಾರೀಕಿನಂದು ಅವರು ಬಿಹಾರದಲ್ಲಿ ಜನಿಸ್ತಾರೆ. ನಂತರ ಅವರ ಶಿಕ್ಷಣವನ್ನ ಅವರು ಅಲ್ಲಿ ಬಿಹಾರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಉನ್ನತ ಶಿಕ್ಷಣಕ್ಕಾಗಿ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಬರ್ತಾರೆ. BHU ಬನಾರಸ್ ಹಿಂದೂ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಗೆ ಇಂಜಿನಿಯರಿಂಗ್ ಓದೋ ಸಲುವಾಗಿ ಬರ್ತಾರೆ. ಅಲ್ಲಿ ಏನಾಗ್ತದ ಅವರಲ್ಲಿ ಮೊದಲನೇದಾಗಿ ದೇಶಭಕ್ತಿ ಬಹಳ ಇರ್ತದೆ. ಯಾವುದು ನಮ್ಮ ಮಹಾದೇವ್ ಲಾಲ್ ಶಾರ್ಪ್ ಅವರ ಹತ್ರ. ಅಂತಾರಾಷ್ಟ್ರೀಯ ಮಹಿಳಾ ದಿನವು 8ನೇ